ವಿವಾದಕ್ಕೆ ಮಾತುಕತೆಯೇ ಪರಿಹಾರ, ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆ ಬಗೆಹರಿಯಲಿ ಅಂತ ಹೇಳಿ ಸಭೆಯ ಬಳಿಕ ಮೈಸೂರು ಸಂಸದ ಯದುವೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ CWMA ಮತ್ತು CWRC ವ್ಯವಸ್ಥೆಯನ್ನ ಬಳಸಿಕೊಳ್ಳಬೇಕು. ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕಕ್ಕೆ ಬರಲಿ, ಎರಡು ರಾಜ್ಯಗಳ ಅಭಿವೃದ್ಧಿಯೇ ನಮ್ಮ ಗುರಿ. ಕರ್ನಾಟಕ ತಮಿಳುನಾಡು ಒಟ್ಟಾಗಿ ಕೆಲಸ ಮಾಡಲಿ, ಮಾತುಕತೆಯಿಂದ ಪರಸ್ಪರ ಲಾಭ ಸಾಧ್ಯ ಇದೆ. ಕಾವೇರಿ ವಿವಾದಕ್ಕೆ ಸೌಹಾರ್ದಯುತ ಪರಿಹಾರಕ್ಕೆ ಒತ್ತು ನೀಡಲಾಗಿದೆ. ಕಾವೇರಿ ವಿವಾದದಲ್ಲಿ ಸಂವಾದವೇ ಉತ್ತಮ ಮಾರ್ಗ ಅಂತ ಹೇಳಿದ್ದಾರೆ. ನ್ಯಾಯಮಂಡಳಿ ರೂಪಿಸಿದ ವ್ಯವಸ್ಥೆಯಲ್ಲಿ ಪರಿಹಾರ ಸಿಗಬೇಕು ಅಂತ ಹೇಳಿ ಯದುವೀರ್ ಈ ಒಂದು ಸಭೆಯ ಬಳಿಕ ಮೈಸೂರು ಸಂಸದ ಯದುವೀರ್ ಹೇಳಿಕೆಯನ್ನ ನೀಡಿರುವಂತದ್ದು. ಈ ಒಂದು ಕಾವೇರಿ ವಿವಾದ ಏನು ಶುರುವಾಗಿದೆ, ಇದು ಮಾತುಕತೆಯಿಂದಲೇ ಪರಿಹಾರವಾಗುವುದಕ್ಕೆ ಸಾಧ್ಯ. ಇಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕ ಎರಡು ರಾಜ್ಯಗಳು ಬೆಳವಣಿಗೆ ಆಗಬೇಕು. ಎರಡು ರಾಜ್ಯಗಳ ಕೆಲಸ ಈಗ ಏನಿದೆ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಎರಡು ರಾಜ್ಯಗಳಿಗೆ ಒಳಿತು. ಹಾಗಾಗಿ ರಾಜ್ಯಗಳ ಅಭಿವೃದ್ಧಿಯೇ ನಮ್ಮ ಗುರಿಯಾಗಿರುವಂತಹ ಕಾರಣ ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕಕ್ಕೆ ಬರಲಿ, ಈ ವಿಚಾರವಾಗಿ ಕುಳಿತು ಮಾತನಾಡಲಿ. ಮಾತುಕತೆಯಿಂದಲೇ ಪರಸ್ಪರ ಲಾಭ ಇರುವಂಥದ್ದು. ಅಭಿವೃದ್ಧಿಯ ದೃಷ್ಟಿಯಿಂದ ಇಬ್ಬರು ಕುಳಿತು ಮಾತನಾಡೋದು ಅತಿ ಮುಖ್ಯ ಅಂತ ಹೇಳಿ ಯದುವೀರ್ ಅವರು ಹೇಳಿರುವಂಥದ್ದು. ಕಾವೇರಿ ವಿವಾದಕ್ಕೆ ಸೌಹಾರ್ದಯುತ ಪರಿಹಾರಕ್ಕೆ ನಾವು ಒತ್ತು ನೀಡಿದ್ದೇವೆ. ಕಾವೇರಿ ವಿವಾದದಲ್ಲಿ ಸಂವಾದವೇ ಉತ್ತಮ ಮಾರ್ಗ ಅಂತ ಹೇಳಿ ಯದುವೀರ್ ಅವರು ಹೇಳಿದ್ದಾರೆ.